ಸ್ನೇಹಿತರೆ, ನೀವೀಗ ನೋಡ್ತಾ ಇರುವಂಥದ್ದು ಪ್ರಸಿದ್ಧ ಜ್ಯೋತಿರ್ಲಿಂಗಗಳಲ್ಲಿ ಒಂದಾಗಿರುವಂತಹ ಶ್ರೀ ಸೋಮೇಶ್ವರ ದೇವಸ್ಥಾನದ ಹೊರ ಆವರಣ. ಹೊರಭಾಗದಿಂದ ನಿಮಗೆ ತೋರಿಸ್ತಾ ಇದ್ದೀನಿ. ದೇವಸ್ಥಾನದ ಒಳಭಾಗದಲ್ಲಿ ಫೋನ್ ಆಗಲಿ ವಿಡಿಯೋ ಆಗಲಿ ಮಾಡೋ ಥರ ಇಲ್ಲ, ಫೋನ್ ತೊಗೊಂಡು ಹೋಗಿಲ್ಲ. ಆವರಣದಲ್ಲಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ಒಂದು ಪ್ರತಿಮೆ, ಹಾಗೆ ಒಂದು ಮುಖ್ಯದ್ವಾರ ಪ್ರವೇಶಿಸಿ ಒಳಗೆ ಹೋದರೆ ನೋಡ್ಬೋದು ಸೋಮನಾಥ ದೇವಾಲಯ. ಅದರ ಪಕ್ಕದಲ್ಲಿರುವಂತಹ ಭಿತ್ತಿಗಳ ಮೇಲೆ ಸುಂದರ ಚಿತ್ರಗಳನ್ನು ನಾವು ನೋಡ್ಬೋದು. ಸೋಮನಾಥೇಶ್ವರ ದೇವಸ್ಥಾನದ ಹೊರಭಾಗದ ಗೋಡೆಗಳನ್ನು ನೀವೀಗ ನೋಡ್ತಾ ಇದ್ದೀರಾ. ಸೋಮನಾಥ ದೇವಸ್ಥಾನದ ಸುತ್ತಮುತ್ತ ಭಾಳಷ್ಟು ರೂಮ್ಗಳು, ಹೋಟೆಲ್ಗಳು ಸಿಗುತ್ತವೆ. ಹಾಗೆ ಪೇ ಆ್ಯಂಡ್ ಯೂಸ್ ಬಾತ್ರೂಮ್, ಟಾಯ್ಲೆಟ್, ಲಗೇಜ್ ರೂಮ್ ಫೆಸಿಲಿಟಿ ಸಹ ಇದೆ. ಸೋಮನಾಥ ಮಹಾದೇವಸ್ಥಾನದ ಎದುರುಗಡೆ ಇನ್ನೊಂದು ಮಹಾರಾಣಿ ಅಹಲ್ಯಾಬಾಯಿ ದ್ವಾರದಲ್ಲಿ ಸೋಮನಾಥ ಮಹಾದೇವ ಮಂದಿರ ಇದೆ. ಹನ್ನೆರಡು ಜ್ಯೋತಿರ್ಲಿಂಗಗಳಲ್ಲಿ ಒಂದಾದ ಸೋಮನಾಥೇಶ್ವರನ ಪ್ರವೇಶ ದ್ವಾರ ಇದು. ಸಮುದ್ರದ ಪಕ್ಕ ಈ ಒಂದು ಜ್ಯೋತಿರ್ಲಿಂಗ ಕ್ಷೇತ್ರ ಭಾಳ ಸುಂದರವಾಗಿ ಇರೋದನ್ನು ನಾವು ನೋಡ್ಬೋದು. ಸೋಮನಾಥ ಅಂದರೆ ಸೋಮ ಅಂದರೆ ಚಂದ್ರನಿಂದ ಸ್ಥಾಪಿಸಲ್ಪಟ್ಟ ಜ್ಯೋತಿರ್ಲಿಂಗ ಕ್ಷೇತ್ರ. ಹಾಗೆ 12 ಜ್ಯೋತಿರ್ಲಿಂಗಗಳಲ್ಲಿ ಅಗ್ರಮಾನ್ಯ ಈ ಒಂದು ಸೋಮನಾಥೇಶ್ವರ. ಭಾಳಷ್ಟು ಬಸ್ಗಳ ವ್ಯವಸ್ಥೆ ಇದೆ, ಆಟೋಗಳ ವ್ಯವಸ್ಥೆ ಇದೆ. ಹಾಗೆ ಊಟ, ತಿಂಡಿ, ವಸತಿ ಎಲ್ಲ ವ್ಯವಸ್ಥೆಯು ಭಾಳ ಚೆನ್ನಾಗಿದೆ ಇಲ್ಲಿ. ಲಕ್ಷ್ಮೀನಾರಾಯಣ ಮಂದಿರ, ಇದು ಬಹಳ ಪುರಾತನವಾದ ಮಂದಿರ. ಇದೊಂದು ಹೊರಭಾಗದಲ್ಲಿದ್ದೀವಿ ನಾವು, ಸೋಮನಾಥೇಶ್ವರ ದೇವಸ್ಥಾನದ ಹೊರಭಾಗದಲ್ಲಿ. ಮಾತಾ ಅನ್ನಪೂರ್ಣೇಶ್ವರಿ ದೇವಿಯನ್ನು ಅನ್ನಪೂರ್ಣೇಶ್ವರಿ ದೇವಿ. ಸೋಮನಾಥ ಮಂದಿರದ ಪಕ್ಕದಲ್ಲೇ ಮನೆ ಊಟ ಬೇಕಂದರೆ ಗರ್ಕಾ ಖಾನ ಸಾಮ್ರಾಟ್ ರೆಸ್ಟೋರೆಂಟ್ ಅಂತ ಇದೆ. ಇಲ್ಲಿ ಬಂದು ನಾವು ಟೇಸ್ಟ್ ಮಾಡಿದ್ವಿ.
ಮನೆ ಊಟ. ಇಲ್ಲಿ ಅನ್ಲಿಮಿಟೆಡ್ ಎಷ್ಟು ಬೇಕಷ್ಟು ಹಾಕೋಬೋದು. ಮನೆ ಊಟ ಥರ ಇರುತ್ತೆ. ಬಟ್ ರೇಟು 140 ರೂಪಾಯಿ. ಬೇರೆ ಗುಜರಾತಿ ಥಾಲಿ ಥರ ನಮಗಿಲ್ಲಿ ಸಪ್ಪೆ ಊಟ ಸಿಗೋಲ್ಲ, ಸ್ವಲ್ಪ ಖಾರವಾಗೇ ಇದೆ. ಉಪ್ಪು ಖಾರ ಹಾಕಿ ಚೆನ್ನಾಗಿದೆ, ಶುಚಿಯಾಗಿ ರುಚಿಯಾಗಿ ಮನೆಯಲ್ಲಿ ಮಾಡಿರೋ ಊಟದ ಥರದ್ದು ಇಲ್ಲಿ ಸಿಗುತ್ತೆ. ಮತ್ತು ಪಕ್ಕನೇ ಇದೆ ಮಠ ಅಲ್ಲ, ಸೋಮನಾಥೇಶ್ವರ ದೇವಸ್ಥಾನದ ಪಕ್ಕನೇ ಈ ಒಂದು ಚಿಕ್ಕ ಊಟದ ಮನೆ ಇದೆ. ಶ್ರೀ ಸೋಮನಾಥೇಶ್ವರ ತೀರ್ಥಕ್ಷೇತ್ರದಲ್ಲಿ ನಾವು ಮಧ್ಯಾಹ್ನದ ಊಟ ಮಾಡ್ತಾ ಇದ್ದೇವೆ. ಈಗ ನಾವು ಸೋಮೇಶ್ವರ ದೇವಸ್ಥಾನ ಸಮೀಪ ಇರುವಂತಹ ಗೋಲಕನಾಥ ತೀರ್ಥಕ್ಕೆ ಬಂದಿದ್ದೀವಿ. ಇಲ್ಲಿ ಭಾಳಷ್ಟು ದೇವಾಲಯಗಳನ್ನು ನಾವು ಒಳಗಡೆ ನೋಡ್ಬೋದು. ಬನ್ನಿ ಹೋಗೋಣ. ಇದು ಗೀತಾ ಮಂದಿರ. ಶ್ರೀಕೃಷ್ಣನು ಅರ್ಜುನನಿಗೆ ಭಗವದ್ಗೀತೆಯನ್ನು ಬೋಧಿಸಿದ ಒಂದು ನೆನಪಿಗಾಗಿ ಈ ಒಂದು ದೇವಸ್ಥಾನವನ್ನು ನಿರ್ಮಿಸಲಾಗಿದೆ. ಶ್ರೀಕೃಷ್ಣನ ಒಂದು ಸುಂದರವಾದ ಮೂರ್ತಿಯನ್ನು ನಾವಿಲ್ಲಿ ನೋಡ್ಬೋದು. ಹಾಗೆ ಅಲ್ಲಿನ ಪ್ರತಿಯೊಂದು ಕಂಬಗಳ ಮೇಲೆ ಗೀತೆಯ ಸಾರವನ್ನು ಬರೆಯಲಾಗಿದೆ. ಇಲ್ಲಿ ಕಾಶಿ ವಿಶ್ವನಾಥ ನಾವು ನೋಡ್ಬೋದು. ಕಾಶಿ ವಿಶ್ವನಾಥನ ದರ್ಶನವನ್ನು ನಾವು ನೋಡ್ಬೋದು. ಹಾಗೆ ಇಲ್ಲಿ ಶ್ರೀಕೃಷ್ಣನ ಶರಣ ಪಾದುಕಾ ಮಂದಿರ ಇದೆ. ಶ್ರೀಕೃಷ್ಣನ ಪಾದುಕೆ. ಈಗ ನಾವು ನೋಡ್ತಾ ಇರುವಂಥದ್ದು ಶ್ರೀ ಲಕ್ಷ್ಮೀನಾರಾಯಣ ಮಂದಿರ. ಭವ್ಯ ಪ್ರಾಂಗಣದಲ್ಲಿ ಒಂದು ದೇವಸ್ಥಾನವನ್ನು ನಾವು ನೋಡಬಹುದು. ನಮ್ಮ ಸೌರಮಂಡಲವನ್ನು ಮೇಲುಗಡೆ ತೋರಿಸಿದ್ದಾರೆ. ಲಕ್ಷ್ಮೀನಾರಾಯಣ ಮೂರ್ತಿಯನ್ನು ನೀವೀಗ ನೋಡ್ತಾ ಇದ್ದೀರಿ. ಈಗ ನಾವು ಸೋಮೇಶ್ವರ ದೇವಸ್ಥಾನ ಸಮೀಪ ಇರುವಂಥ ತ್ರಿವೇಣಿ ಸಂಗಮ ಘಾಟನ ನೋಡೋಣ. ಇಲ್ಲಿ ಕಪಿಲಾ ನದಿ, ಹಿರಣ್ಯ ನದಿ ಮತ್ತು ಗುಪ್ತಗಾಮಿನಿಯಾಗಿರುವಂಥ ಸರಸ್ವತಿ ನದಿಯ ಸಂಗಮವನ್ನು ನಾವಿಲ್ಲಿ ನೋಡ್ಬೋದು. ಇದೇ ತ್ರಿವೇಣಿ ಸಂಗಮ. ಕಪಿಲಾ ನದಿ, ಹಿರಣ್ಯ ನದಿ ಮತ್ತು ಗುಪ್ತಗಾಮಿನಿ ಸರಸ್ವತಿ ನದಿ ಕೆಳಗಡೆಯಿಂದ ಸೇರುವಂತಹ ಒಂದು ಜಾಗ. ಕಪಿಲಾ ನದಿ ಕಾಣಿಸುತ್ತೆ, ಹಾಗೆ ಇಲ್ಲಿ ಹಿರಣ್ಯ ನದಿ ಕಾಣಿಸುತ್ತೆ. ಆದರೆ ಸರಸ್ವತಿ ನದಿ ಗುಪ್ತಗಾಮಿನಿ ಆಗಿರೋದ್ರಿಂದ ಅದು ನಮಗೆ ಇಲ್ಲಿ ಕಾಣಿಸೋದಿಲ್ಲ. ಈ ಒಂದು ನದಿಗಳು, ತ್ರಿವೇಣಿ ನದಿಗಳು ಸಂಗಮವಾಗಿ ಅಲ್ಲಿ ಕಾಣಿಸ್ತಾ ಇರುವಂಥ ಅರಬ್ಬಿ ಸಮುದ್ರವನ್ನು ಸೇರುತ್ತೆ. ಒಂದು ಪವಿತ್ರ ಕ್ಷೇತ್ರ ಅಂತಲೇ ಹೇಳ್ಬೋದು. ಶ್ರೀರಾಮ ಮಂದಿರ, ತ್ರಿವೇಣಿ ಮಾತಾಜಿಯ ಮಂದಿರ,
ಹೀಗೆ ಚಿಕ್ಕ ಪುಟ್ಟ ಗುಡಿಗಳನ್ನು ಸಹ ನಾವು ಈ ಒಂದು ಜಾಗದಲ್ಲಿ ನೋಡ್ಬೋದು. ಈಗ ನೋಡ್ತಾ ಇರುವಂಥದ್ದು ತ್ರಿವೇಣಿ ಸಂಗಮದ ತ್ರಿವೇಣಿ ಮಾತಾಜಿ. ಹಾಂ, ಈಗ ಇರುವಂಥ ಜಾಗ ಪ್ರಭಾಸ್ ತೀರ್ಥ ಅನ್ನುವಂಥ ಒಂದು ಪ್ರದೇಶ. ಇಲ್ಲಿ ತ್ರಿವೇಣಿ ಸಂಗಮ ಆಗುತ್ತೆ. ಹಾಗೆ ನೀವು ನೋಡ್ತಾ ಇರುವಂಥದ್ದು ದೇವಿ ತ್ರಿವೇಣಿ ಸಂಗಮ ಮಾತಾಜಿ. ಇಲ್ಲಿ ಕಪಿಲಾ ನದಿ, ಹಿರಣ್ಯ ನದಿ ಮತ್ತು ಸರಸ್ವತಿ ನದಿಗಳು, ತ್ರಿವೇಣಿ ನದಿಗಳು ಸಂಗಮ ಆಗುವಂಥ ಒಂದು ಜಾಗದಲ್ಲಿ ಈ ಒಂದು ದೇವಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಹಾಗೆ ಈ ಪ್ರದೇಶದಲ್ಲಿ ಧಾರ್ಮಿಕ ವಿಧಿವಿಧಾನಗಳನ್ನು ಸಹ ಮಾಡುವಂಥ ಅವಕಾಶ ಇದೆ. ಸಾಕ್ಷಿ ಮಹಾದೇವ ಅಂತ ಹೇಳ್ತಾರೆ ಈ ಒಂದು ದೇವರಿಗೆ. ತ್ರಿವೇಣಿ ಸಂಗಮದಲ್ಲಿದೆ. ಧಾರ್ಮಿಕ ವಿಧಿವಿಧಾನವನ್ನು ಮಾಡುವಂಥ ಒಂದು ಸ್ಥಳ ನೀವೀಗ ನೋಡ್ತಾ ಇದ್ದೀರಾ. ಸೋಮನಾಥ ದೇವಸ್ಥಾನದ ಸ್ವಲ್ಪ ದೂರದಲ್ಲಿದೆ ಈ ಒಂದು ರಾಮ ಮಂದಿರ. ಬನ್ನಿ ರಾಮ ಮಂದಿರವನ್ನು ನೋಡೋಣ. ಶ್ರೀರಾಮ ಮಂದಿರ. ಗಣೇಶನ ಒಂದು ಸುಂದರ ಮೂರ್ತಿ ಸಹ ಈ ಒಂದು ರಾಮ ಮಂದಿರದ ಒಳಭಾಗದಲ್ಲಿ ನೀವು ನೋಡ್ತಾ ಇದ್ದೀರಾ. ಹಾಗೆ ಕುಬೇರ ದೇವನ ಒಂದು ಮೂರ್ತಿ ಇದೆ. ಎರಡೂ ಹೊರಭಾಗದಲ್ಲಿ ಕುಬೇರ ದೇವನ ಮೂರ್ತಿ ಇದೆ. ವಿಶಾಲವಾದ ಪ್ರಾಂಗಣ, ಧ್ಯಾನಕ್ಕೆ ಸೂಕ್ತವಾದ ಸ್ಥಳ. ಇಲ್ಲಿಂದ ಹೊರಭಾಗಕ್ಕೆ ಬಂದಾಗ ಒಂದು ಸುಂದರ ಗಣೇಶನ ಮೂರ್ತಿಗಳನ್ನು ಇಲ್ಲೆಲ್ಲ ನೋಡ್ಬೋದು ನಾವು. ವಿವಿಧ ಮಾದರಿಯ ಗಣೇಶನ ಮೂರ್ತಿಗಳು ಇಲ್ಲಿ ಇಟ್ಟಿದ್ದಾರೆ. ಈಶಾನ್ಯ ದೇವ, ಯಮದೇವ, ಇಂದ್ರದೇವ, ಇಲ್ಲಿ ಹಿಂಭಾಗದಲ್ಲಿ ನದಿ ಸಮುದ್ರ ಸೇರ್ತಾ ಇದ್ದಂತಹ ಸ್ಥಳ. 3 ನದಿಗಳು ಅರಬ್ಬಿ ಸಮುದ್ರಕ್ಕೆ ಸೇರ್ತವೆ ಇಲ್ಲಿ. ಈ ರಾಮ ಮಂದಿರದ ಹಿಂಭಾಗದಲ್ಲಿ ನಾವು ಪರಶುರಾಮ ಮಂದಿರ ನೋಡ್ಬೋದು. ಅದಕ್ಕೂ ಮೊದಲು ಸಾಹಿತ್ಯೇಶ್ವರನ ಒಂದು ಗುಡಿ ಇದೆ. ಕಲ್ಯಾಣಿ, ಕಲ್ಯಾಣಿಯ ಸುತ್ತಮುತ್ತ ಬೇರೆ ಬೇರೆ ಶಿವರ ಗುಡಿಗಳಿರೋದನ್ನು ನಾವು ನೋಡ್ಬೋದು.
ಹಾಗೆ ಇಲ್ಲಿ ಪರಶುರಾಮ ಮಂದಿರ ಇದೆ. ಹಾಗೆ ಇಲ್ಲಿ ಪ್ರಸಾದ ವ್ಯವಸ್ಥೆ ಸಹ ಇದೆ. ಉಚಿತವಾಗಿ ಪ್ರಸಾದವನ್ನು ಸಹ ಸೇವಿಸ್ಬೋದು. ಈಗ ನೀವು ನೋಡ್ತಾ ಇರುವಂಥದ್ದು ಶಾರದಾ ಪೀಠ ಶ್ರೀ ಕಾಮನಾಥ್ ಮಹಾದೇವ್ ಅಂತ ಇದೆ. ಬನ್ನಿ ನೋಡೋಣ. ಶಂಕರಾಚಾರ್ಯರು, ನರಸಿಂಹದೇವರು, ನೀವೀಗ ನೋಡ್ತಾ ಇರುವಂಥದ್ದು ಕಾಮನಾಥ ದೇವರು ಮಹಾದೇವ್, ಕಾಮನಾಥ್ ಮಹಾದೇವ್. ಆದಿಗುರು ಶಂಕರಾಚಾರ್ಯರ ಒಂದು ಮೂರ್ತಿ, ಶ್ರೀ ಶಂಕರಾಚಾರ್ಯರು. ಶ್ರೀ ಲಕ್ಷ್ಮೀ ಮಾತಾಜಿ, ಸರಸ್ವತಿ ಮಾತೆ, ಇದೆ. ಶಂಕರಾಚಾರ್ಯರ ಒಂದು ಗುಹೆ ಇದೆ. ಬನ್ನಿ ಹೋಗೋಣ. ಇದು ಶಂಕರಾಚಾರ್ಯರ ಒಂದು ಗುಹೆ. ಶಂಕರಾಚಾರ್ಯರ ಒಂದು ಗುಹೆಯನ್ನು ನೀವೀಗ ನೋಡ್ತಾ ಇದ್ದೀರಾ. तपस्वी आदि शंकराचार्य और नारगुरु शिष्य टोटकाचार्य को बद्रीनाथ दिया, ज्योतिर्पीठाधीश्वर सुरेश्वराचार्य को श्रृंगेरी कर्नाटका, हस्तमलिकाचार्य को द्वारका और पद्मपादाचार्य को जगन्नाथपुरी, नारधाम, नारपीठ, नारशिष्य, नारवेद, वाणीलिंगम, ध्यान मुद्रो, नंदे. ऐसा नंदे हर जगह नहीं मिलता. स्फटिक लिंगम, श्री चक्र, एक कौर्म हमें जब आदि शंकराचार्य द्वारका पीठ का निर्माण किया तो इधर प्रभात क्षेत्र में तपस्या किया और यहाँ के बाद जगन्नाथपुरी गया, गोवर्धन मठ का निर्माण किया, वहाँ से कालड़ी गया, माँ का अंतिम संस्कार किया और केदारनाथ में जाके समाधि लिया. ಆದಿಶಂಕರಾಚಾರ್ಯರ 4 ಶಿಷ್ಯರನ್ನು ಬೇರೆ ಬೇರೆ ಪ್ರದೇಶಗಳಿಗೆ ಕಳಿಸಿದರು. ಒಬ್ಬರು ಶೃಂಗೇರಿ ಶಾರದಾ ಪೀಠಕ್ಕೆ, ಹಾಗೆ ಪೂರಿಗೆ, ಉತ್ತರ ಭಾಗಕ್ಕೆ ಮತ್ತು ಪಶ್ಚಿಮ ಭಾಗಕ್ಕೆ ತಮ್ಮ ಶಿಷ್ಯಂದರನ್ನ ಕಳಿಸಿದ್ರು. ಹಾಗೆ ಇಲ್ಲಿ ನೋಡ್ತಾ ಇರುವಂಥ ಈ ಒಂದು ನಂದಿ ವಿಶೇಷ ನಂದಿಯಾಗಿದೆ. ಇದು ಎಲ್ಲೂ ಕಾಣಿಸೋದಿಲ್ಲ. ಹಾಗೆ ಈ ಒಂದು ಲಿಂಗ ಮತ್ತು ಸ್ಫಟಿಕಲಿಂಗ, ಶ್ರೀಚಕ್ರ ಮತ್ತು ಆಮೆ ಭಾಳ ವಿಶೇಷವಾದಂಥ ಒಂದು ಇದನ್ನು ನಾವು ಗುಹೆಯಲ್ಲಿ ನೋಡ್ಬೋದು. ಧನ್ಯವಾದ. ಗುಹೆಯೊಳಗೆ ಇದನ್ನು ನಾವು ನೋಡ್ಬೋದು. ಹಾಗೆ ಇಲ್ಲಿ 100 ರೂಪಾಯಿ ಕೊಟ್ಟು ಈ ಒಂದು ಚೀಟಿ ತೊಗೊಂಡ್ರೆ ಈ 12 ದ್ವಾದಶ ಲಿಂಗಗಳಿಗೆ ಗಂಗಾಜಲವನ್ನು ಅರ್ಪಣೆ ಮಾಡ್ಬೋದು. ಆ ಒಂದು ಪುಣ್ಯ ಬರುತ್ತೆ. ಒಂದೊಂದು ಬಾಟ್ಲು 100 ರೂಪಾಯಿ ಥರ ಇಲ್ಲಿ ಒಂದು ಅಭಿಷೇಕವನ್ನು ಮಾಡಬಹುದು. ಸುಂದರವಾದ ನದಿ ಪಕ್ಕದಲ್ಲಿ ಈ ಒಂದು ಮಂದಿರಗಳು, ಹಾಗೆ ಇಲ್ಲಿ ಕೃಷ್ಣ ಇದ್ದ ಎನ್ನಲಾಗುವಂತಹ ಸ್ಥಳಗಳು. ಚಿಕ್ಕ ಚಿಕ್ಕ ಗುಡಿಗಳ ಒಂದು ಸಮುಚ್ಚಯವನ್ನು ನಾವಿಲ್ಲಿ ನೋಡ್ಬೋದು.
ನಾವೀಗ ಸೋಮೇಶ್ವರದಿಂದ ಒಂದು 3 ಕಿಲೋಮೀಟರ್ ದೂರದಲ್ಲಿರುವಂತಹ ವೆರಾವೆಲ್ ಅನ್ನುವ ಪ್ರದೇಶದ ಸಮುದ್ರ ತೀರಕ್ಕೆ ಬಂದಿದ್ದೀವಿ. ಇಲ್ಲಿ ಬಾಣಗಂಗೇಶ್ವರ ಅನ್ನೋ ಒಂದು ಶಿವಲಿಂಗ ಸಮುದ್ರದ ಮಧ್ಯದಲ್ಲಿದೆ. ಬನ್ನಿ ದರ್ಶಿಸೋಣ. ಅರಬ್ಬಿ ಸಮುದ್ರದ ದಡದಲ್ಲಿ ಈ 2 ಲಿಂಗಗಳಿದೆ. ಗಂಗೇಶ್ವರ ಜಾಗದಲ್ಲಿ ರತ್ನೇಶ್ವರ ಮಹಾದೇವ್ ಇಲ್ಲಿದೆ. ಒಂದು ಶಿವಲಿಂಗ ಈ ಕಡೆ ಇದೆ, ಹಾಗೆ ಇನ್ನೊಂದು ಶಿವಲಿಂಗ ಸಮುದ್ರದಲ್ಲಿ ಇಲ್ಲಿದೆ. ಒಟ್ಟು 3 ಶಿವಲಿಂಗಗಳು ಈ ರೀತಿ ಸಮುದ್ರದ ನಡುವೆ ಇದೆ. ದೇವಸ್ಥಾನಗಳ ಆವರಣದಿಂದ ಸ್ವಲ್ಪ ಮುಂದೆ ಬಂದರೆ ನಮಗೆ ಈ ಒಂದು ಜಾಗ ಸಿಗುತ್ತೆ. ಭಾಳಷ್ಟು ಜನಕ್ಕೆ ಈ ಜಾಗದ ಬಗ್ಗೆ ಗೊತ್ತಿಲ್ಲ. ಇದು ಸೋಮೇಶ್ವರ ದೇವಸ್ಥಾನದ ಹತ್ತಿರದಲ್ಲೇ ಇರುವಂತಹ ಒಂದು ಪ್ರದೇಶ. ಸುಂದರವಾದ ಲಿಂಗ ಇದೆ. ಹಾಗೆ ಇಲ್ಲಿ ಭೀಮನಾಥ ಮಹಾದೇವನನ್ನು ಇಲ್ಲಿ ನೋಡ್ಬೋದು. ಬಹಳ ಪುರಾತನವಾದ ಒಂದು ದೇವಸ್ಥಾನ, ಶಿಥಿಲಾವಸ್ಥೆಯಿದೆ. ಬಹಳ ಬೃಹತ್ತಾದ ಲಿಂಗವನ್ನು ನಾವಿಲ್ಲಿ ನೋಡ್ಬೋದು. ಇದನ್ನು ಪಾಂಡವರು ನಿರ್ಮಿಸಿದರು ಅಂತ ಇಲ್ಲಿ ಸ್ಥಳೀಯರ ನಂಬಿಕೆಯಾಗಿದೆ. ಪಾಂಡವರಿಂದ ನಿರ್ಮಿಸಲ್ಪಟ್ಟ ಶಿವಲಿಂಗ ಅಂತಿದೆ.